ಬೆಳಗಾವಿ ಸುವರ್ಣಸೌಧ ಗಾಂಧಿ ಪ್ರತಿಮೆ ಬಿರುಕಾಯಿತೆ. ಬಣ್ಣದ ಲೇಪನ ಪದರು ಬಿರುಕಾಯಿತೆ. ಹೌದು, ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಗಾಂಧಿ ಪ್ರತಿಮೆಯ ಹಿಂಭಾಗದಲ್ಲಿ ಪ್ರತಿಮೆಗೆ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಲೇಪನ ಮಾಡಲಾದ ಬಣ್ಣದ ಪರದವೇ ಪದೇ ಪದೇ ಬಿರುಕು ಬೀಳುತ್ತಿದ್ದು, ಪ್ರತಿಮೆಯ ಹಿಂಭಾಗದಲ್ಲಿ ಗಮನಿಸಿದಾಗ ಪ್ರತಿಮೆಯೇ ಬಿರುಕು ಬಿಟ್ಟಿರುವ ಹಾಗೆ ಗೋಚರವಾಗುತ್ತಿದೆ. ಇನ್ನೊಂದು ಕಡೆ ಪ್ರತಿಮೆ ಸ್ಥಾಪನೆಗೆ ಶಿಲಾನ್ಯಾಸ ಮಾಡಲಾದ ಜನಪ್ರತಿನಿಧಿಗಳು ಬೋರ್ಡ್ ಸಹ ಇಲ್ಲಿಯವರೆಗೆ ಫೈಬರ್ ನಲ್ಲೇ ಇದ್ದು ಅದು ಸಹ ಕಿತ್ತು ಬರುತ್ತಿದೆ. ಒಟ್ಟಾರೆ ಸೂಕ್ತ ನಿರ್ವಹಣೆ ಇಲ್ಲದೆ ಗಾಂಧಿ ಪ್ರತಿಮೆಗೆ ಲೇಪನ ಮಾಡಲಾದ ಬಣ್ಣದ ಪರದವೇ ದಿನೇ ದಿನೇ ಕಿತ್ತು ಬರುತ್ತಿದೆ. ಚಳಿಗಾಲದ ಬೆಳಗಾವಿ ಸುವರ್ಣಸೌಧದ ಅಧಿವೇಶನ ಸಮೀಪದಲ್ಲೇ ಇದ್ದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರ ವರದಿ ತಯಾರಿಸಿ ಲೋಕೋಪಯೋಗಿ ಇಲಾಖೆ ಸುವರ್ಣಸೌಧದ ಉಪ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರೂ ಆದ ಬಸವರಾಜು ಹಾಲಗಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಸೂಕ್ತ ನಿರ್ವಹಣೆ ಇಲ್ಲ. ಓಕೆ. ಆಮೇಲೆ ಅದು ಬೋರ್ಡನ್ನು ಪ್ಲಾಸ್ಟಿಕ್ ಬೋರ್ಡ್ ಹಾಕ್ಬಿಟ್ಟು ಕೈ ತೊಳ್ಕೊಬಿಟ್ಟವ್ರೆ. ಇಲ್ಲ, ಅದನ್ನ ಕೊಟ್ಟಿದೆ ಅದು ಮಾಡ್ಲಿಕ್ಕೆ. ಹಾ ಅದು ಬಂದ್ಮೇಲೆ ಕುಂದಿರ್ಸ್ತೇವೆ ಅದನ್ನ. ಹಾ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಮುಂದ್ಗಡೆ ಏನಿದೆ ಮ್ಯೂರಲ್ಸ್ ಬರುತ್ತೆ. ಹಾ ಓಪನ್ ಜಾಗ ಇದೆಯಲ್ಲ ಗಾಂಧಿ ತೆಳಗಡೆ, ಗಾಂಧಿ ಸ್ಟ್ಯಾಚ್ಯೂ ತೆಳಗಡೆ, ಹಾ ಅಲ್ಲಿ ಮ್ಯೂರಲ್ಸ್ ಬರುತ್ತೆ. ಹಾ ಅದು ಗಾಂಧಿದ ಏನ್ ಸಮಾವೇಶ ಆಗಿತ್ತಲ್ಲ, ಹಾ ಅದ್ರ ಮ್ಯೂರಲ್ಸ್ ಅಪ್ರೂವಲ್ DPR ಕಳಿಸಿದೇವೆ. ಈಗ ಅದು ಬಂದ ತಕ್ಷಣ ಈಗ ಅದ ಮ್ಯೂರಲ್ಸ್ ರೆಡಿ ಆಗುತ್ತೆ. ಎಷ್ಟು ವೆಚ್ಚ ಸರ್ ಇದು? 20 ಕೋಟಿ ಅಲ್ಲ? 20 ಕೋಟಿ ವೆಚ್ಚದಲ್ಲಿ ಅದು ನಿರ್ಮಾಣ ಆಗಿತ್ತು. ಅದು 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಆಲ್ರೆಡಿ ಕ್ರ್ಯಾಕ್ ಬಿಟ್ಟೈತಲ್ಲ ಸರ್ ಇದು? ಇಲ್ಲ, ಕ್ರ್ಯಾಕ್ ಬಿಟ್ಟಿಲ್ಲ ಅದ. ಹಿಂದೆಗಡೆ ನೋಡಿ ಸರ್ ಬೇಕಾರೆ. ಇಲ್ಲ, ನಾನು ಹೋಗಿ ನೋಡ್ತೇನೆ ಈಗ. ಎದ್ದು ಬತ್ತೈತೆ ಸರ್ ಅದು? ಇಲ್ಲ, ಅದನ್ನ ನೋಡ್ತೇವಿ. ಕ್ರ್ಯಾಕ್ ಅಂದ್ರೆ ಕ್ರ್ಯಾಕ್ ಬಿಟ್ಟಿರಲ್ಲ, ಅದು ಜಾಯಿಂಟ್ಸ್ ಇರ್ತವೆ. ಹಾ ಅದು ಒಂದೇ ಪೀಸಲ್ಲಿ ಮಾಡಿರಲ್ಲ ಸ್ಟ್ಯಾಚ್ಯೂ. ಅದು ಹಂತವಾಗಿ ಎಲ್ಲ ಪೀಸಸ್ ಮೌಲ್ಡಿಂಗ್ ಮಾಡಿ ಅದನ್ನ ಜಾಯಿಂಟ್ ಮಾಡಿರ್ತಾರೆ. ಹಾ ರೀ. ಸೊ ಆ ಜಾಯಿಂಟ್ ಎಲ್ಲರೇ ಓಪನ್ ಆಗಿರ್ಬೋದು ಅಷ್ಟೇ, ಅದು ಬಿಟ್ಟರೆ ಕ್ರ್ಯಾಕ್ ಆಗಿ ಬಿಟ್ಟಿರಲ್ಲ ಅದನ್ನ. ಸೊ ಅದನ್ನ ನಾನು ಸ್ಪೆಷಲಿಸ್ಟ್ ನಾನು ನೋಡ್ತೇನೆ ಇವತ್ತು. ನೋಡಿ ಅದನ್ನ ಯಾರು ಸ್ಪೆಷಲಿಸ್ಟ್ ಇದಾರಲ್ಲ ಅವ್ರು ಕರ್ಕೊಂಬಂದು ತೋರಿಸಿ ಅದನ್ನ ಏನ್ ಮಾಡ್ಬೇಕು ಸರಿಪಡಿಸ್ತೇವೆ. ಮತ್ತೆ ಹಿಂದೆಗಡೆ ಇದೈತಲ್ಲ ಸರ್, ಅದು ಏನೋ ಬಿಳಿದು ಅದೆಲ್ಲ ಪದ್ರ ಎಲ್ಲ ಕಿತ್ತು ಬರ್ತಾ ಇದೆ. ಇಲ್ಲ, ಅದನ್ನ ನೋಡಿ ಅದು ಏನೈತಲ್ಲ ಸರ್ ಅದನ್ನ ಸರಿಪಡಿಸ್ತೇವೆ ನಾವು ಈಗ. ನೋಡಿ ಸರ್ ದಯವಿಟ್ಟು. ಮಾಡ್ತೇವೆ 100%. ಎಸ್ ಸರ್, ಓಕೆ. ಈಗ ಈ ಒಂದು ಗಾಂಧಿ ಪ್ರತಿಮೆ 20 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ಶಿಲ್ಪಿಕಾರರು ಅರುಣ ಯೋಗಿ ರಾಜ್ ಅಂತ ಬರ್ತದೆ. ಈ ಪುಣ್ಯಾತ್ಮ ವಿಶೇಷವಾಗಿ ಅಯೋಧ್ಯೆ ಬಲರಾಮನ ಪ್ರತಿಮೆನ ಮಾಡಿದಂತೆ. ಆಯ್ತಾ? ಯಾರು? ಅರುಣ ಯೋಗಿರಾಜ್ ಅಂತಕ್ಕಂಥದ್ದು. ಅರೆ ಅರುಣ ಯೋಗಿರಾಜ್ ಅವರೇ, ನೀವು ಇಲ್ಲಿ ನೋಡಿ, ಈಗ ನೀವು ಮಾಡಿರ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕ್ವಾಲಿಟಿ ಎಷ್ಟು ಕ್ವಾಲಿಟಿ ಆಗಿದೆ ಅನ್ನೋದಕ್ಕೆ ನಾನು ನೇರವಾಗಿ ತೋರಿಸ್ತೀನಿ. ನೋಡಿ, ನೀವು ಮಾಡಿರ್ತಕ್ಕಂಥದ್ದು ಇನ್ನೂ 1 ವರ್ಷ ಆಗಿಲ್ಲ, ಆಲ್ರೆಡಿ ಬಿರುಕು ಬಿಡ್ತಾ ಐತೆ ಗಾಂಧಿ ಪ್ರತಿಮೆ. ಏನ್ರಿ ವ್ಯವಸ್ಥೆ ಇದು? ಹಾಗಾಗಿ ದಯವಿಟ್ಟು ಜನಪ್ರತಿನಿಧಿಗಳು ಮತ್ತೆ ಇಂಜಿನಿಯರ್ಗಳು ದಯವಿಟ್ಟು ಇಂಥವನ್ನ ಗಮನಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ನಮಸ್ಕಾರ. ಸುಮಾರು ಒಂದು 20 ಕೋಟಿ ವೆಚ್ಚದಲ್ಲಿ ಇದನ್ನ ವಿಶೇಷವಾಗಿ ಇಂಜಿನಿಯರ್ಸ್ಗಳು ತುಂಬಾ ಮುತುವರ್ಜಿ ವಹಿಸಿ ಇದು ಮಾಡಿದ್ರು. ಆದ್ರೆ ಇವತ್ತು ನಾನು ನೇರವಾಗಿ ತೋರಿಸ್ತೀನಿ, ಈ ಒಂದು ಇಷ್ಟು ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಗಾಂಧಿ ಪ್ರತಿಮೆ ಹಿಂದೆಗಡೆ ಸಾಕಷ್ಟು ಅದು ಬಿರುಕು ಬಿಡ್ತಾ ಇರ್ತಕ್ಕಂಥದ್ದು, ಮತ್ತೆ ಹಿಂದೆಗಡೆ ಮೇಲೆ ಪಾಲಿಶ್ ಮಾಡ್ತಾ ಇರ್ತಕ್ಕಂಥದ್ದು, ಒಂದ್ ರೀತಿ ಕಳಿಸ್ ಬೀಳ್ತಾ ಇರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ವಿಶೇಷವಾಗಿ ಇದು ಆಕ್ಚುಲಿ ಒಂದು ಸರ್ಕಾರಿ ಬೋರ್ಡ್ ಮಾಡ್ಬೇಕಾದ್ರೆ ಒಂದ್ ರೀತಿ ಏನಪ್ಪಾ ಮಾಡ್ಬೇಕಂದ್ರೆ ಒಂದ್ ರೀತಿ ಕಲ್ಲಿನಿಂದ ಮಾಡ್ಬೇಕು. ಬರೀ ಪ್ಲಾಸ್ಟಿಕ್ ಫೈಬರ್ ಅಲ್ಲಿ ಇದು ಮಾಡಿದ್ದಾರೆ. ಇದು ಕೊಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ನೋಡಿ, ಎಲ್ಲರೂ ಇದ್ದಾರೆ. ಸಾಕಷ್ಟು ಒಂದ್ ರೀತಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳು, ಮತ್ತೆ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೇರಿದಂತೆ, ಇವ್ರದ್ದೆಲ್ಲಾರ್ದು ಇದೆ. ಸಾಕಷ್ಟು ಒಂದ್ ರೀತಿ ಬೋರ್ಡ್ ಇದೆ. ಇವ್ರದ್ದು ಎಲ್ಲ ಶಿಲಾನ್ಯಾಸದ್ದು ಬರೇ ಒಂದು ಫೈಬರ್ ಮುಖಾಂತರ ಇದು ಮಾಡ್ತಕ್ಕಂಥದ್ದು. ಆಲ್ರೆಡಿ ಸರ್ಕಾರ ಹೋಗಿ ತುಂಬಾ ದಿನ ಆಗಿದೆ ಅವ್ರದ್ದು. ಈಗ ಸೆಕೆಂಡ್ ಸರ್ಕಾರ ಬಂದಿದೆ, ಅವರು ಸಹ ಗಾಂಧಿ ಪ್ರತಿಮೆ ಇದು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಬರೇ ಫೈಬರ್ ಮಾತ್ರ ಸೀಮಿತ. ಒಂದ್ ರೀತಿ ಅತ್ಯಂತ ಬೆಳಗಾವಿ ಜಿಲ್ಲೆಯ ಅತ್ಯಂತ ಪ್ರಮುಖ ಸ್ಥಳ, ವಿಶೇಷವಾಗಿ ರಾಜ್ಯದ ಒಂದ್ ರೀತಿ ಪವರ್ ಸೆಂಟರ್ ಅಂದ್ರೆ ತಪ್ಪಾಗಲಾರದು. 2ನೇ ಪವರ್ ಸೆಂಟರ್ ಇದೇ ನಮ್ಮ ಹೆಮ್ಮೆಯ ಸುವರ್ಣ ಸೌಧ. ಪ್ರತಿ ವರ್ಷ ಒಂದ್ ರೀತಿ ಅಧಿವೇಶನದಲ್ಲಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ರಾಜಕೀಯವಾಗಿ ಸಾಕಷ್ಟು ಕಲಾಪಗಳು ನಡೀತವೆ. ಒಂದ್ ರೀತಿ ಪ್ರಜಾಪ್ರಭುತ್ವದ ಸಾಂವಿಧಾನಿಕ ದೇಗುಲ ಅಂದ್ರೆ ತಪ್ಪಾಗಲಾರದು. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದ್ ರೀತಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ, ಇದೇ ನೋಡಿ ಗಾಂಧಿ ಪ್ರತಿಮೆನ ಪ್ರಾರಂಭ ಮಾಡ್ತು. ವಿಶೇಷವಾಗಿ ಇದನ್ನ ಒಂದ್ ರೀತಿ ಇಲ್ಲಿ ಸ್ಥಾಪಿಸ್ತು ಅವರ ಪ್ರತಿಮೆನ. ಗಾಂಧಿ ಭಾರತ ಅಂತ ಹೇಳ್ಬಿಟ್ಟು ಆ ಒಂದು ಇದರಲ್ಲಿ
ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ 20 ಕೋಟಿ ವೆಚ್ಚದಲ್ಲಿ ಕಳೆದ ವರ್ಷ ತಾನೇ, ಇನ್ನೂ ವರ್ಷವೂ ಆಗಿಲ್ಲ, ಇಂಥ ಸಂದರ್ಭದಲ್ಲಿ ಅದನ್ನು ಒಂದು ರೀತಿ ತರಾತುರಿಯಾಗಿ ಉದ್ಘಾಟನೆ ಮಾಡಿದ್ರು. ಆದರೆ ಅದು ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ 20 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು ಏನು ರಾಮ ಮಂದಿರದ ಬಲರಾಮ ಏನು ಮಾಡಿದ್ರಲ್ಲ, ಪ್ರತಿಮೆಯನ್ನು ವಿನ್ಯಾಸ ಮಾಡಿದ್ರಲ್ಲ ಆ ಮೈಸೂರವರು, ಅವರ ಒಂದು ರೀತಿ ಇದರಲ್ಲಿ ಮಾಡಿದರು. ಆದರೆ ಅದು ಎಷ್ಟು ಕಳಪೆ ಆಗಿದೆ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತೀನಿ. ವಿಶೇಷವಾಗಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಈ ಒಂದು ಗಾಂಧಿ ಪ್ರತಿಮೆದು ಇದರಲ್ಲಿ ಯಾವ ರೀತಿ ನೋಡಿ ಬನ್ನಿ, ಈಗ ಯಾವ ರೀತಿ ಬಿರುಕ್ಬಿಟ್ಟಿದೆ. ಈ ಒಂದು 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಪ್ರತಿಮೆ ಯಾವ ರೀತಿ ಬಿರುಕ್ಬಿಟ್ಟಿದೆ ಅನ್ನೋದಕ್ಕೆ ನಾನು ನೇರವಾಗಿ ತೋರಿಸ್ತೀನಿ ಬನ್ನಿ. ವಿಶೇಷವಾಗಿ ಮುಂದೆಗಡೆ ಈಗ ಹೋಗ್ತಾ ಇದ್ದೀವಿ. ಇದಕ್ಕೆ ಸೂಕ್ತ ನಿರ್ವಹಣೆ ಇಲ್ಲ. 1 ಪಾಯಿಂಟು. ವಿಶೇಷವಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವರಲ್ಲಿ ಪ್ರಮುಖ ಪಾತ್ರ ಇವರೇ, ನಮ್ಮ ಹೆಮ್ಮೆಯ ಬಾಪು ಅಂತ ಕರೀತಾರೆ, ಮಹಾತ್ಮ ಗಾಂಧೀಜಿಯವರು. ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಬನ್ನಿ. ನೋಡಿ, ಇನ್ನಾದರೂ ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪ್ರತಿಮೆಗೆ ಸೂಕ್ತ ನಿರ್ವಹಣೆ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಸುವರ್ಣಸೌಧ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.